ಇನ್ನು ಸುಪ್ರೀಂ ಕೋರ್ಟ್ ಆದೇಶದಿಂದ ದರ್ಶನ್ಗೆ ಅನುಕೂಲ ಅಂತಿದ್ದಾರೆ ಹಿರಿಯ ವಕೀಲ ಬಾಲ್. ಟಿವಿ9 ಜೊತೆ ಮಾತನಾಡ್ತಾ ಬಾಲನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 232 ಸಾಕ್ಷಿಗಳಿದ್ದಾರೆ. ಇದು 1 ವರ್ಷದಲ್ಲಿ ಮುಗಿಯಲ್ಲ. ಇದೇ ರೀತಿ ಹೋಗಿದ್ದಿದ್ರೆ 5-6 ವರ್ಷಗಳಾಗ್ಬಿಡ್ತಿತ್ತು. 1 ವರ್ಷದಲ್ಲಿ ವಿಚಾರಣೆ ಮುಗಿಸದೇ ಇದ್ರೆ ಜಾಮೀನು ಸಿಗುವಂತ ಸಾಧ್ಯತೆ ಇರುತ್ತೆ ಅಂತ ಟಿವಿ9 ಜೊತೆ ಮಾತನಾಡ್ತಾ ಹಿರಿಯ ವಕೀಲ ಬಾಲನ್ ಹೇಳಿದ್ದಾರೆ. ಏನ್ ಹೇಳಿದ್ರು ಬಾಲನ್ ಕೇಳೋಣ ಬನ್ನಿ. ಗುಡ್ ಆರ್ಡರ್. 1 ವರ್ಷ ಕಾಯ್ದಿದ್ದು ಅದು ಮುಗಿಯೋದಿಲ್ಲ. 233 ವಿಟ್ನೆಸಸ್ ಇದ್ದಾರೆ. ಈಗ 9 ತಿಂಗಳಿಂದ 11 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಮಾಡಿದ್ದಾರೆ. ಅದು ಇದೇ ರೇಂಜ್ ಅಲ್ಲಿ ಹೋದ್ರೆ 5-6 ವರ್ಷ ಆಗ್ತಿತ್ತು. ಈಗ ಇದು ದರ್ಶನ್ ಬಾಸ್ಕೆಟ್ ಅಲ್ಲಿ 1 more fruit. ದಟ್ಸ್ ಅ ಗುಡ್ ಫ್ರೂಟ್. ಅದು ಅವರಿಗೆ ಅನುಕೂಲ ಆಗುತ್ತೆ. 1 ವರ್ಷ ಈಗ ಮೊದಲು ಬೇಲ್ ಕ್ಯಾನ್ಸಲ್ ಆಯ್ತು, ಬೇಲ್ ಗ್ರಾಂಟ್ ಆಯ್ತು, ಬೇಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಯಾನ್ಸಲ್ ಆಯ್ತು. ಈಗ 1 ವರ್ಷದಲ್ಲಿ ಟ್ರಯಲ್ ಮುಗಿಸಿ ಇಲ್ಲ ಅಂದ್ರೆ ನೀವು ಬೇಲ್ ಕೊಡಿ ಅಂದ್ರೆ ಟ್ರಯಲ್ ಮುಗಿಯೋದಿಲ್ಲ, ಬೇಲ್ ಅಲ್ಲಿ ಹೊರಗೆ ಬರ್ತಾರೆ. ಅಂದ್ರೆ ಸರಿ, ಈಗ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಅವರಿಗೆ ಅನುಕೂಲ ಅಂತ ಹೇಳ್ತೀರಾ ಅಥವಾ ಅನಾನುಕೂಲ ಆಯ್ತು ಅಂತ ನನ್ನ ಪ್ರಕಾರ ಅನುಕೂಲ ಆಗಿದೆ. ಅನುಕೂಲ ಆಗಿದೆ ದರ್ಶನ್ಗೆ. ಹೌದು. ಅಂದ್ರೆ ಸರ್, ಈಗ ಈ 1 ವರ್ಷ ಕಾಲಾವಕಾಶವನ್ನ ಕೊಡ್ಲಾಗಿದೆಯಲ್ಲ, ಈ 1 ವರ್ಷ ಗ್ಯಾಪ್ ನಲ್ಲಿ ಬೇರೆ ಏನು ಆಪ್ಷನ್ ಇಲ್ವಾ ಸರ್ ದರ್ಶನ್ ಪಾಲ್ಗೆ? ಈಗ ಸುಪ್ರೀಂ ಕೋರ್ಟ್ ಆದೇಶ ಅದು, ಮತ್ತೆ ಬೇಲ್ಗೆ ನೋ ರೂಟ್. ಇದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರೋದೇ ಡಿಲೇ ಇನ್ ಟ್ರಯಲ್. 9 ತಿಂಗಳಾದ್ರೇನು ತಿಂಗಳಿಗೆ 1 or 2 ವಿಟ್ನೆಸ್ ಮಾತ್ರ ಎಕ್ಸಾಮಿನ್ ಮಾಡ್ತಾರೆ ಅನ್ನೋದ್ರಲ್ಲಿ ಹೋಗಿದ್ದಾರೆ ಡಿಲೇ ಇನ್ ಟ್ರಯಲ್. ಪ್ಲಸ್ ಅಲ್ಲಿ ಯಾವ್ದು ಅಮ್ಯುನಿಟೀಸ್ ಕೊಡ್ತಾ ಇಲ್ಲ, ಸವಲತ್ತು ಇಲ್ಲ ಅಂತ ಹೋಗಿದ್ದಾರೆ. ಈಗ 1 year ಅಲ್ಲಿ ನೀವು ಇಷ್ಟು ಮಾಡ್ಬೇಕು, ಇಲ್ಲಾಂದ್ರೆ ಬೇಲ್ ಆಗ್ಬೇಕಂದ್ರೆ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ಡೆಡ್ ಲೈನ್ ಎಂಟೇ ಇಲ್ಲದೆ ಇತ್ತು. ಹೇಳ್ತಾರಲ್ಲ, ಎಂಡ್ ಆಫ್ ದಿ ಟನಲ್ ಲೈಟ್ ಈಸ್ ವಿಸಿಬಲ್ ಅಂತ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಲೈಟ್ ಯಾವಾಗ ಸಿಗುತ್ತೆ ಅನ್ನೋದೇ ಕಾಣ್ತಾ ಇಲ್ಲ. ಅಟ್ಲೀಸ್ಟ್ ಲೈಟ್ ಎಲ್ಲಿದೆ, ಯಾವಾಗ ಕಾಣುತ್ತೆ ಅನ್ನೋದು ಹೊರಗೆ ಬರುತ್ತೆ. ಅದು ಅವ್ರಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ. ಸರ್, ಈಗ 1 ವರ್ಷದ ಒಳಗಡೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗಬಹುದು ಅಂದ್ರೆ, ದರ್ಶನ್ ರವರು ಆ ನಂತರ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರೆ ಪ್ರಕರಣದ ವಿಚಾರಣೆ ಚಾನ್ಸಸ್ ಇದೆ ಅಂತ ಹೇಳ್ತೀರಿ. ಅಂದ್ರೆ ಇವರ ವಿರುದ್ಧವಾಗಿ ಏನಾದರೂ ಪ್ರಮುಖ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ರಿಪೋರ್ಟ್ ಹೋದ್ರೆ ಅಥವಾ ಆ ಒಂದು ಬೇಲ್ ಸಿಗುವ ನಿಟ್ಟಿನಲ್ಲಿ ಒಂದಷ್ಟು ಲೋಪದೋಷಗಳೇನಾದ್ರೂ ಕಂಡು ಬಂದ್ರೆ? ಈಗ ಕೋರ್ಟ್ ಈಗ 57 ಕೋರ್ಟ್, ಆ ಕೋರ್ಟ್ ರಜದಲ್ಲಿದೆ, ವೇಕೆಂಟ್ ಇದೆ. ಟೋಟಲ್ ನಂಬರ್ 64 ಅಲ್ಲಿ ಅಡಿಷನಲ್ ಚಾರ್ಜ್ ಕೊಟ್ಟಿದೆ. ಆ ಕೋರ್ಟ್ಗೆ ಬೇರೆ ಬೇರೆ ಕೇಸುಗಳಿದೆ. ಅದರಿಂದ ಡೇ ಟು ಡೇ ನಡೀತಾ ಇಲ್ಲ, ವಾರಕ್ಕೆ 2 ದಿವಸ ಅನ್ನೋ ಲೆಕ್ಕದಲ್ಲಿ ಹೋಗ್ತಾ ಇದೆ. 2 ದಿವಸದಲ್ಲಿ ಈಗ 17 ಜನ ಆರೋಪಿಗಳಿದ್ದಾರೆ. ಪ್ರತಿಯೊಬ್ಬರು ಕ್ರಾಸ್ ಮಾಡ್ಬೇಕು. A1 ಆದ್ಮೇಲೆ A2, A2 ಆದ್ಮೇಲೆ A3, ಎಲ್ಲರಿಗೂ ಬೇರೆ ಬೇರೆ ಲಾಯರ್ಸ್ ಇದ್ದಾರೆ. ಹಾಗಂದ್ರೆ ಚೀಫ್ ಕ್ರಾಸ್ಗೆ 2 ಇಯರಿಗೆ ಹೋಗ್ಬಿಡುತ್ತೆ. ಸಮಟೈಮ್ಸ್ 4 ಇಯರಿಗೆ ಹೋಗ್ಬಿಡುತ್ತೆ. 4 ಇಯರಿಗೆ ಅಂದ್ರೆ 15 ದಿವಸ ಹೋಗ್ಬಿಡುತ್ತೆ. ಸಮಟೈಮ್ಸ್ 1 ತಿಂಗಳು.